ನಮಸ್ಕಾರ ಎಲ್ರಿಗೂ. ಬಿಟ್ಟೇನೆಂದರೂ ಬಿಡೋದು ಅಂತಾರಲ್ಲ, ಗಂಗಾವತಿ ನಾನು ಬಿಡ್ತಾನಿಲ್ಲ. ಗಂಗಾವತಿ ಬಿಟ್ಟು ಬಂದು 6 ತಿಂಗಳಾಯಿತು. ಬಿಟ್ಟು ಬಂದೇನೆ ಅಂತ ಅಂದ್ಕೊಂಡಿಲ್ಲ. ಈ ಕವಿತೆ, ಇಂಥ ಕವಿತೆಗಳು ನನಗೆ ಯಾಕೆ ಸಿಗ್ತಾವಂತ ನನಗಿನ್ನೂ ಗೊತ್ತಾಗಿಲ್ಲ. ಕವಿತೆಯಲ್ಲಿರೋದು ಶಾಲೆ ಮತ್ತು ಮಕ್ಕಳು. ನನಗೆ ಸರ್ ಈ ಕವಿತೆ ಕಳಿಸಿದಾಗ ರಾತ್ರಿ 10 ಗಂಟೆ 10:30 ಆಗಿರ್ಬೋದು. ಅವತ್ತು ಬೆಳಗ್ಗೆ ಪ್ರೇಯರಲ್ಲಿ ಗಗನ್ದೀಪ್ ಅಂತ 1ನೇ ಕ್ಲಾಸ್ ಹುಡುಗ ಲೇಟಾಗಿ ಬಂದಿದ್ದಕ್ಕೆ ಸ್ವಲ್ಪ ಸಿಟ್ಟು ಮಾಡಿ ಬೈದು ಬಂದಿದ್ದೆ. ಬೆಳಗ್ಗೆ ಪ್ರೇಯರ್ಗೆ ಹೋಗಿ ಗಗನ್ದೀಪ್ಗೆ ಸಾರಿ ಕೇಳಿದೆ. ಅವ್ನು 1ನೇ ಕ್ಲಾಸು, ಅದು ಅವ್ನಿಗೇನು ಅನ್ನಿಸ್ಲಿಲ್ಲ. ಯಾಕೆ ಸಾರಿ ಕೇಳಿದ್ರು ಮತ್ತು ಮೊದಲಿಂದನೇ ಯಾಕೆ ಬೈದರು ಅಂತಲೂ ಅವನಿಗೆ ಗೊತ್ತಿರಲಿಲ್ಲ. ಆದರೆ 7ನೇ ಕ್ಲಾಸ್ ಮಕ್ಕಳು ಕೇಳಿದ್ರು, ಯಾಕೆ ಸರ್ ಸಾರಿ ಕೇಳಿದ್ರಿ ಅಂತ. ಈ ಪದ್ಯ ಹೋಗಿ ಕ್ಲಾಸಲ್ಲಿ ಓದಿದೆ. ಕವಿತೆ ಹೆಸರು ರೆಕ್ಕೆ ಇದ್ದರೆ ಮಕ್ಕಳಿಗೆ ಅಂತ. ಹಕ್ಕಿಯಂತೆ ರೆಕ್ಕೆ ಇದ್ದರೆ ಶಾಲೆಯ ತುಂಟ ಮಕ್ಕಳಿಗೆ, ಬಸ್ಸು ಆಟೋ ಕಾಯ್ತಿರಲಿಲ್ಲ ಬೇಗನೆ ಬರಲು ಶಾಲೆಗೆ. ಹಕ್ಕಿಯಂತೆ ರೆಕ್ಕೆ ಇದ್ದರೆ ಶಾಲೆಯ ತುಂಟ ಮಕ್ಕಳಿಗೆ, ಬಸ್ಸು ಆಟೋ ಕಾಯ್ತಿರಲಿಲ್ಲ ಬೇಗನೆ ಬರಲು ಶಾಲೆಗೆ. ಪುರ್ರಂತ ಹಾರಿ ಬರ್ತಾಯಿದ್ರು ತಪ್ಪದೇ ಸರಿಯಾದ ವೇಳೆಗೆ. ಪುರ್ರಂತ ಹಾರಿ ಬರ್ತಾಯಿದ್ರು ತಪ್ಪದೇ ಸರಿಯಾದ ವೇಳೆಗೆ, ರೆಕ್ಕೆ ಮಡಿಚಿ ಕೂರುತ್ತಿದ್ರು ಸಾಲು ಸಾಲು ಬೆಂಚಿಗೆ. ಈ ಸಾಲು ಎಷ್ಟು ಚಂದ ಐತೆ ಅಂದರೆ, ರೆಕ್ಕೆ ಮಡಿಚಿ ಕೂತಿರ್ತಿದ್ರು ಸಾಲು ಸಾಲು ಬೆಂಚಿಗೆ. ಮುಂದಿನ ಪ್ಯಾರ ಭಾಳ ಸುಂದರ. ಮತ್ತು ಲಲಿತಾ ಮೇಡಮ್ ಹೇಳ್ತಾ ಇದ್ರು, ವಸ್ತು ಹೆಂಗೆ ಹೊಡಿತಾ ಹೋಗುತ್ತೆ ಅನ್ನೋದಕ್ಕೆ ಈ 4 ಸಾಲುಗಳು. ಮರದಲ್ಲಿ ಊಟ ಮಾಡ್ತಾಯಿದ್ರು ಗುಬ್ಬಿ ಕೋಗಿಲೆ ಜೊತೆಯಲ್ಲಿ, ಆಟಕ್ಕೆ ಬಿಟ್ಟರೆ ತೇಲಾಡ್ತಿದ್ರು ಬಟ್ಟ ಬಯಲಿನ ಮುಗಿಲಿನಲ್ಲಿ. ಮರದಲ್ಲಿ ಊಟ ಮಾಡ್ತಾಯಿದ್ರು ಗುಬ್ಬಿ ಕೋಗಿಲೆ ಜೊತೆಯಲ್ಲಿ, ಆಟಕ್ಕೆ ಬಿಟ್ಟರೆ ತೇಲಾಡ್ತಿದ್ರು ಬಟ್ಟ ಬಯಲಿನ ಮುಗಿಲಿನಲ್ಲಿ. ಹುಡುಕಿ ಹುಡುಕಿ ಸವಿತಾ ಇದ್ರು ಮೆಲ್ಲಗೆ ಗೂಡಿನ ಜೇನನ್ನು. ಹುಡುಕಿ ಸವಿತಾ ಇದ್ರು ಮೆಲ್ಲಗೆ ಗೂಡಿನ ಜೇನನ್ನು. ಗಿಳಿ ಮರಿ ಜೊತೆ ಮೆಲ್ಲುತ್ತಿದ್ರು ಮಾವು ಪೇರಲ ಹಣ್ಣನ್ನು. ಗಿಳಿ ಮರಿ ಜೊತೆ ಮೆಲ್ಲುತ್ತಿದ್ರು ಮಾವು ಪೇರಲ ಹಣ್ಣನ್ನು. ಲಕ್ಷ್ಯ ಕೊಟ್ಟು ಕೇಳುತ್ತಲಿದ್ರು ಎಲ್ಲ ವಿಷಯದ ಪಾಠವನ್ನು. ಲಕ್ಷ್ಯ ಕೊಟ್ಟು ಕೇಳುತ್ತಿದ್ರು ಎಲ್ಲ ವಿಷಯದ ಪಾಠವನ್ನು. ಬೇಜಾರಾದರೆ ಹಾರಿ ಬಿಡ್ತಿದ್ರು ತಪ್ಪಿಸಿ ಎಲ್ಲ ಕ್ಲಾಸನ್ನು. ಬೇಜಾರಾದರೆ ಹಾರಿ ಬಿಡ್ತಿದ್ರು ತಪ್ಪಿಸಿ ಎಲ್ಲ ಕ್ಲಾಸನ್ನು. ಬೆಳಗಿನ ಗೋಷ್ಠಿಯಲ್ಲಿ ಸರ್ ಮಾತಾಡುವಾಗ ಹೇಳ್ತಾ ಇದ್ರು, ಮಕ್ಕಳಿಗೆ ಏನು ಇಷ್ಟ ಅಂದರೆ ಲಾಸ್ಟ್ ಬೆಲ್ ಅಂತ. ಅದು ಕುಲಕರ್ಣಿ ಸರ್ ಕನ್ನಡದಿಂದ ಇಂಗ್ಲೀಷ್ವರೆಗೂ ಇಷ್ಟ ಆಗೋದು ದಿ ಲಾಸ್ಟ್ ಬೆಲ್ ಅಂತ. ಸರ್, ಈ ವೇದಿಕೆಯಲ್ಲಿ ನನಗೆ ತುಂಬ ಹತ್ತಿರದ ಶಾಲೆ ಮತ್ತು ಮಕ್ಕಳು ಪದ್ಯ ಓದೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವೇದಿಕೆಯ ಮೇಲಿರೋ ಎಲ್ಲ ಮಕ್ಕಳಿಗೆ, ಮುಂದಿರುವ ಎಲ್ಲ ಮಕ್ಕಳಿಗೆ ನಾನು ಅನಂತ ನಮನಗಳು. ಥ್ಯಾಂಕ್ ಯು. ನಾನು ಅನಿಲ್ ಕುಮಾರ್ ಇರಾಜ್ ಅಂತ. ಅದ್ಭುತ ಲೋಕ ಅಂತ ಕವಿತೆ ಹೆಸರು. ಅದ್ಭುತ ಲೋಕ ಈಗ ಸರ್ ಓದಿದ್ರಲ್ಲ ಅದೇ ಥರದ ಕವಿತೆ ಇದು. ಹಾರುವ ತಟ್ಟೆ ಏರಿ ಹೋಗಿ ಕಂಡೆನ ಅದ್ಭುತ ಲೋಕ, ಪ್ರಾಣಿ ಪಕ್ಷಿಗೆ ಮಾತು ಬರ್ತಿದ್ದು ಮನುಜ ಮಾತ್ರ ಮೂಕ. ಶಾಲೆಯ ಮಕ್ಕಳು ಬಳಸುತ್ತಿದ್ದರು ಕೈಗಳ ಸನ್ನೆಯ ಭಾಷೆ, ಮೊಣಕಾಲ್ವರೆಗೆ ಜೋತಾಡ್ತಿದ್ದವು ರೋಬೋಟ್ ಗುರುವಿನ ಮೀಸೆ. ನೆಲದ ಮೇಲೆ ಓಡುತ್ತಲಿದ್ದವು ಪಕ್ಷಿಗೆ ಇರಲಿಲ್ಲ ರೆಕ್ಕೆ, ಹಗಲಿನಲ್ಲಿಯೂ ಮಿನುಗುತ್ತಲಿದ್ದವು ಆಗಸದೊಳಗಿನ ಚುಕ್ಕೆ. ಗಿಡದಲ್ಲಿ ಗೂಡು ಕಟ್ಟಿದ ಬೆಕ್ಕಿಗೆ ಇದ್ದವು 2 ಕಾಲು, 4 ಕಾಲಿನ ಹಂಸ ಪಕ್ಷಿಯು ಹಿಂಡುತ್ತಲಿತ್ತು ಹಾಲು. ಓಡಾಡಲಿಕ್ಕೆ ಇರಲೇ ಇಲ್ಲ ಬಸ್ಸು ಕಾರು ರೈಲು, ಕಾಣಲೇ ಇಲ್ಲ ಪೊಲೀಸ್ ಸ್ಟೇಷನ್ ಅಗ್ರಹಾರದ ಜೈಲು. ಬೇಯಿಸಿ ತಿನ್ನುವ ತಿನಿಸೇ ಇಲ್ಲ ತೊಪ್ಪಲು ಗಡ್ಡೆಗೆನಸು, ಅಲ್ಲಿ ನಿಲ್ಲದೆ ಓಡಿ ಬಂದೆನು ಒಂದೇ ಒಂದು ತಾಸು. ಧನ್ಯವಾದ. ಕರ್ನಾಟಕ ವಿದ್ಯಾವರ್ಧಕ ಸಂಘದಂತಹ ಪ್ರತಿಷ್ಠಿತ ವೇದಿಕೆಯಲ್ಲಿ ತಮ್ಮೆಲ್ಲರ ಪ್ರಾಜ್ಞರ ಸಮ್ಮುಖದಲ್ಲಿ ನನ್ನ ಗುರುಗಳಾದಂಥ ಪ್ರೊಫೆಸರ್ ಚಂದ್ರಗೌಡ ಕುಲಕರ್ಣಿ ಸರ್ ಅವರ ಕವನ ವಾಚನ ಮಾಡುವುದು ನನ್ನ ಸೌಭಾಗ್ಯ ಅಂತ ಹೇಳಿ ಭಾವಿಸ್ತಾ, ನಾನು ಓದುವ ಕವನ ನಮ್ಮ ಪುಟಾಣಿ ತುಂಟ. ಗರಿಗಳ ಚಾಚಿ ಹಾರುತ್ತ ಹೊರಟ ನಮ್ಮ ಪುಟಾಣಿ ತುಂಟ, ತೇಲುತ್ತ ವಾಲುತ್ತ ದಾಟಿ ಬಿಟ್ಟ ಕೆರೆಹೊಳೆ ಹಳ್ಳ ಬೆಟ್ಟ. ಕೈಯ ಬೀಸುತ್ತ ಕರೆಯುತ್ತಲಿದ್ದವು ಗಿಡಮರ ಬಳ್ಳಿ ಹೂತು, ಕೊಕ್ಕನು ಚುಚ್ಚಿ ಪರಿಮಳ ಉಂಡನು ಕೊಂಬೆ ಕೊಂಬೆಗೆ ಕೂತು. ಕೈಯ ಬೀಸುತ್ತ ಕರೆಯುತ್ತಲಿದ್ದವು ಗಿಡಮರ ಬಳ್ಳಿ ಹೂತು, ಕೊಕ್ಕನು ಚುಚ್ಚಿ ಪರಿಮಳ ಉಂಡನು ಕೊಂಬೆ ಕೊಂಬೆಗೆ ಕೂತು. ಮಡುವಿನ ಪಕ್ಕದ ಜಾಲಿ ಮರದಲ್ಲಿ ಜೊಲುತ್ತಲಿದ್ದವು ಗೂಡು, ಪುಟಾಣಿ ಗೀಜುಗ ಕಟ್ಟಿಬಿಟ್ಟಿತ್ತು ಗೂಡಿನ ಮೇಲೊಂದು ಮಾಡು.
ತಾಯಿಗಿಳಿಗೆ ಕಾಯುತ್ತಲಿದ್ದವು ಪೊಟರೆ ಮರಿಗಳು ಇಣುಕಿ, ತಂದೆ ತಾಯಿ ಗುಟ್ಟಿ ಹಾಕುತ್ತ ಮಾಡುತ್ತಲಿದ್ದವು ಜ್ವಾಕಿ. ನೀರು ಕುಡಿಯಲು ನದಿಗೆ ಬಂದಿತು ಆಕಳು ಜಿಂಕೆಯ ದಂಡು, ನೀರು ಕುಡಿಯಲು ನದಿಗೆ ಬಂದಿತು ಆಕಳು ಜಿಂಕೆಯ ದಂಡು, ತಾಪವ ಮರೆತು ದೂರಕ್ಕೆ ನಿಂತವು ಅಡಗಿದ ಮೊಸಳೆಯ ಕಂಡು. ಹೂವಿಂದ ಹೂವಿಗೆ ಹಾರುತ್ತಲಿದ್ದವು ರಂಗು ರಂಗಿನ ಚಿಟ್ಟೆ, ಮರಿಗಳಾಗಿ ಚುಂಗುಡುತ್ತಿದ್ದವು ಗೂಡಲಿ ಇದ್ದ ಮೊಟ್ಟೆ. ಹೂವಿಂದ ಹೂವಿಗೆ ಹಾರುತ್ತಲಿದ್ದವು ರಂಗು ರಂಗಿನ ಚಿಟ್ಟೆ, ಮರಿಗಳಾಗಿ ಚುಂಗುಡುತ್ತಿದ್ದವು ಗೂಡಲಿ ಇದ್ದ ಮೊಟ್ಟೆ. ಬೆಡಗಿನ ನವಿಲು ಕುಣಿಯುತ್ತಲಿದ್ದವು ಸಾವಿರ ಕಣ್ಣನ್ನು ಕೆದರಿ, ಮಾಮರದಲ್ಲಿ ಹಾಡಿತು ಕೋಗಿಲೆ ಚೈತ್ರ ಬಂದುದ ಸಾರಿ. ಮೋಡದ ಚಿತ್ರವ ಬಿಡಿಸುತ್ತಲಿದ್ದಿತು ಸುಂದರ ನೀಲಿಯ ಬಾನು, ತಿಳಿನೀರು ಮಡುವಲಿ ಈಜುತ್ತಲಿದ್ದವು ಫಳಫಳ ಹೊಳೆಯುವ ಮೀನು. ತುಂಬಿ ಬರುವನು ಕಾಯುತ್ತಲಿದ್ದವು ಅರಳಿದ ಬಣ್ಣದ ಹೂವು, ಇಲಿಬೆನ್ನತ್ತಿ ಸರಸರ ಹರಿಯಿತು ಗೋಧಿ ಬಣ್ಣದ ಹಾವು. ಆನೆಯ ಮರಿಗಳು ನಡೆಯುತ್ತಲಿದ್ದವು ಹಿರಿಯರ ಕಾಲ್ಗಳಲ್ಲವಿತು, ಬೇಟೆಯಾಡಲು ಹೊರಟವು ನಾಯಿ ಹಿಂಡ್ ಹಿಂಡಾಗಿ ಕಲಿತು. ಕರೋನಾ ಹೊಡೆತಕ್ಕೆ ಮನೆ ಪಂಜರದಿ ಒದ್ದಾಡುತ್ತಿದ್ದ ಪುಟ್ಟ, ಕರೋನಾ ಹೊಡೆತಕ್ಕೆ ಮನೆ ಪಂಜರದಿ ಒದ್ದಾಡುತ್ತಿದ್ದ ಪುಟ್ಟ, ರೆಕ್ಕೆಯ ಬಿಚ್ಚಿ ಹಾರುತ್ತ ಪ್ರಕೃತಿ ಸೊಬಗಿಗೆ ಸಂತಸಪಟ್ಟ. ಸಿಂಹದ ಸಿಡಿಲಿನ ಗರ್ಜನೆ ಕೇಳಿ ಒಮ್ಮೆಲೆ ಪುಟ್ಟ ಚೀರಿ, ಸಿಂಹದ ಸಿಡಿಲಿನ ಗರ್ಜನೆ ಕೇಳಿ ಒಮ್ಮೆಲೆ ಪುಟ್ಟ ಚೀರಿ, ಚಡ್ಡಿ ಹಾಸಿಗೆ ಬಿಸಿ ಮಾಡಿದ್ದ ಕನಸನ್ನು ಕಂಡು ಹೆದರಿ, ಕನಸನ್ನು ಕಂಡು ಹೆದರಿ. ಧನ್ಯವಾದ. ವೇದಿಕೆಯ ಮೇಲಿರುವ ಸರ್ವ ಹಿರಿಯರಿಗೂ ಮಧ್ಯಾಹ್ನದ ನಮಸ್ಕಾರಗಳನ್ನ ತಿಳಿಸುತ್ತಾ, ನನಗೆ ನೀಡಿದಂತಹ ಕವನ ಇಸ್ರೋ ಮಾಡಿದ ತಪ್ಪು. ಇಸ್ರೋ ಮಾಡಿದ ತಪ್ಪು. ಇಸ್ರೋದವರು ಕೇಳಿಬಿಟ್ಟಿದ್ರೆ ಒಂದೇ ಒಂದು ಮಾತು, ಇಸ್ರೋದವರು ಕೇಳಿಬಿಟ್ಟಿದ್ರೆ ಒಂದೇ ಒಂದು ಮಾತು, ಚಂದ್ರಯಾನಕ್ಕೆ ಹೋಗಿಬಿಡುತ್ತಿದ್ದೆ ರೋವರ್ನಲ್ಲಿ ಕೂತು. ಭೂಮಿಯ ಕಕ್ಷೆಯ ಸುತ್ತಲಾರದೆ ಹೋಗಿಬಿಡುತ್ತಿದ್ದೆ ನೇರ, ಲ್ಯಾಂಡರ್ನಿಂದ ರೋವರ್ ಇಳಿಸಿ ಕಾಲಿಡುತ್ತಿದ್ದೆ ಹಗುರ. ದಕ್ಷಿಣ ಧ್ರುವದ ಕುಳಿಯಲ್ಲಿ ತಿರುಗಿ ಮಾಡುತ್ತಲಿದ್ದೆ ಶೋಧ, ಬೀಜವನೆಟ್ಟು ಅರಿಯುತ್ತಲಿದ್ದೆ ಮಣ್ಣಿನ ಗುಣದ ಸ್ವಾದ. ಹಸಿವು ಊಟದ ಪರಿವೆ ಇಲ್ಲದೆ ನೋಡುತ್ತಲಿದ್ದೆ ಸುತ್ತಿ, ಹಸಿವು ಊಟದ ಪರಿವೆ ಇಲ್ಲದೆ ನೋಡುತ್ತಲಿದ್ದೆ ಸುತ್ತಿ, ಚನಚನಕ್ಕೊಮ್ಮೆ ಕಳಿಸುತ್ತಲಿದ್ದೆ ತಾಜಾ ಜ್ಞಾನದ ಬುತ್ತಿ, ಚನಚನಕ್ಕೊಮ್ಮೆ ಕಳಿಸುತ್ತಲಿದ್ದೆ ತಾಜಾ ಜ್ಞಾನದ ಬುತ್ತಿ. ಭೇಟಿ ಮಾಡಿ ಚಂದ್ರನಿಂದಲೇ ಪಡೆಯುತ್ತಲಿದ್ದೆ ಮಾಹಿತಿ, ಭೇಟಿ ಮಾಡಿ ಚಂದ್ರನಿಂದಲೇ ಪಡೆಯುತ್ತಲಿದ್ದೆ ಮಾಹಿತಿ. ಹಿಂದೆ ಜೀವಿಗಳಾರಾದ್ರೇನು ಹೂಡಿದ್ರೇನು ವಸತಿ, ಹಿಂದೆ ಜೀವಿಗಳಾರಾದ್ರೇನು ಹೂಡಿದ್ರೇನು ವಸತಿ. ಇಸ್ರೋದವರು ನನ್ನನ್ನು ಕೇಳಿ ತಪ್ಪು ಮಾಡಿ ಬಿಟ್ರು, ಇಸ್ರೋದವರು ನನ್ನನ್ನು ಕೇಳದೆ ತಪ್ಪು ಮಾಡಿ ಬಿಟ್ರು, ಕುತೂಹಲದಿಂದ ಕಾಯುವ ನನ್ನನ್ನು ಕತ್ತಲೆಯಲ್ಲೇ ಇಟ್ರು, ಕುತೂಹಲದಿಂದ ಕಾಯುವ ನನ್ನನ್ನು ಕತ್ತಲಿನಲ್ಲೇ ಇಟ್ರು. ಮೊದಲನೇದಾಗಿ ಚಂದ್ರಗೌಡ ಕುಲಕರ್ಣಿ ಸರ್ ಅವರ ಇಮ್ಯಾಜಿನೇಷನ್ಗೆ ನನ್ನ ದೊಡ್ಡ ನಮಸ್ಕಾರಗಳು. ಈ ರೀತಿ ಊಹೆ ಮಾಡಿ ಬರೆದಿರುವಂತಹ ಪದ್ಯ ಮುಂದಿನ ದಿನಗಳಲ್ಲಿ ನಿಜವೂ ಕೂಡ ಆಗಬಹುದು. ಅವಕಾಶಕ್ಕಾಗಿ ಸೊಲ್ಗಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು.